ಸೀತಾದೇವಿಗೆ ರಾವಣಾಸುರ ಯಾಕೆ ಒಯ್ದ 10 ಅವತಾರ ಧಾರಣ ಮಾಡಿ ಈ ಭೂಮಂಡಲದಲ್ಲಿ ತೇಳಿ ಋಷಿಯ ಶಾಪ ಆಯ್ತು. ಋಷಿಯ ಶಾಪದಂತೆ ಋಷಿಗಳ ಆಡಿದ ಮಾತು ಹುಸಿ ಹೋಗಬಾರ್ದು, ಸಿದ್ಧರ ಆಡಿದ ಮಾತು ಸುಳ್ಳಾಗಬಾರ್ದು. ಸುಳ್ಳಾಗಬಾರ್ದಲ್ರಿಪ್ಪ, ಆಗುದಿಲ್ಲ ಎಂದು ಅನ್ನು ರಾಮದೇವರ ತ್ರಿಕಾಲ ಜ್ಞಾನಿ. ಹೌದು, ಅವ ದೇವರ ಹೌದು, ಹೌದು, ಜಗತ್ತನ್ನ ಸಂರಕ್ಷಣೆ ಮಾಡುವಾತ. ಆದ್ರ ಮತ್ತೇನಾಗಿದ್ರಿಪ್ಪ ಇಲ್ಲಿ ಒಂದ ಸಗುಣ ರೂಪ ಧಾರಣ ಮಾಡಿಕೊಂಡು ಬಂದ ರಾವಣನ ಮರ್ದನ ಮಾಡಬೇಕಾದ್ರ ಕಾರಣ ಏನು? ಬರಬರದ ಮಾತ ಇದು ಒಂದನೇದು. ಎರಡನೇದು ಏನ್ರಿಪ್ಪ ಅದು? ಸೀತಾದೇವಿಗೆ ರಾವಣಾಸುರ ಯಾಕೆ ಒಯ್ದ ಅಂತ ಕೇಳಿದ್ರ ಸುವರ್ಣ ಲಂಕಾ ಅಂದ್ರ ಬಂಗಾರ ಲಂಕ ಇತ್ತು. ಅದು ಬಂಗಾರ ಲಂಕ ಆಗಬೇಕಾದ್ರೆ ಎಷ್ಟೋ ಜನ ಅಲ್ಲಿ ಶ್ರಮ ಪಟ್ಟಿದ್ರು. ಹೌದು, ರಾವಣಾಸುರ ಒಬ್ಬ ರಾಮನ ಕೈಯಾಗ ಹತನಾದ್ರ ಮೋಕ್ಷ ಆಗ್ತದ, ಉಳಿದವ್ರಿಗೆಲ್ಲ ಮೋಕ್ಷ ಆಗುದಿಲ್ಲ ತಿಳ್ಕೊಂಡು ಎಲ್ಲಾರಿಗೂ ಮೋಕ್ಷ ಆಗಬೇಕಾದ್ರೆ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡಿ ರಾಮನ ಮಡದಿಗೆ ಸೀತಾಗ ತಂದಾರ. ನೋಡಪ್ಪ ದಗದ ಅಂತ ಹೇಳಿದ್ರು. ಹೌದು, ಅವಾಗ ಮಹಾರಾಜ್ರ ಇಲ್ಲೊಂದು ಪ್ರಶ್ನಾರ್ಥಕ ಚಿಹ್ನೆ ಏನಿಟ್ಟಾರ್ರಿಪ್ಪ ಅವರು? ಸಮುದ್ರಕ್ಕ ಸೇತುವೆ ಕಟ್ಟಿ ಲಂಕಾಪಟ್ಟಣಕ್ಕೆ ಹೋಗಬೇಕಾದ್ರ ಲಂಕಾಪಟ್ಟಣ ದಾರಿ ಇದ್ದಿದ್ದಿಲ್ಲ. ಹೌದು, ಸಮುದ್ರಕ್ಕ ಸೇತುವೆಯನ್ನ ಕಟ್ಟಬೇಕಾದ್ರ ಅದನ್ನ ಅಡಿಗಲ್ಲ ಸಮಾರಂಭ ಪೂಜಾ ಮಾಡಿದವರು ಯಾರು? ನೋಡಪ್ಪ ದಗದ ಫಸ್ಟ್ನೇ ಪಾಯಿಂಟ್ ಅತ್ತ. ತದನಂತರದಲ್ಲಿ ರಾವಣಾಸುರನ ಸಿಂಹಾಸನಕ್ಕ 9 ಪೌಂಟನಿಗಿದ್ದು ಅಂತ ನಾ ಹೇಳಿನಿ, ನೀವೆಲ್ಲರೂ ಕೇಳಿರಿ. ಹೌದು ಪುಣ್ಯಾತ್ಮರೇ, ನಾನು ಸುಳ್ಳು ಹೇಳಬಹುದು, ಮಹಾರಾಜರು ಸುಳ್ಳು ಹೇಳಬಹುದು. ಹೌದು, ಮಗ್ಲಿಗೆ ಮಾತಾಡುವಂತ ಕೌಲ್ಯ ನಮ್ಮ ಅಂಶದ ಮಾಸ್ತರ್ ಅವ್ರು ಸುಳ್ಳು ಹೇಳಬಹುದು. ಇಲ್ಲಿ 1 ಬಿಟ್ಟು 4 ಮಂದಿ ಯೂಟ್ಯೂಬ್ದವ್ರು ಬಂದಾರಲ್ರಿಪ್ಪ, ಅದು ಸುಳ್ಳು ಹೇಳಂಗಿಲ್ಲ. ಹೌದು, ಇದ್ದಿದ್ದ ಹೇಳುದಿಲ್ಲ ಅದು. ನಾನು ಮಾತಾಡಿದ್ದೇನು, ರಾವಣಾಸುರನ ಸಿಂಹಾಸನದ ಕೆಳಗ 9 ಪೌಂಟನಿಗೆ ನವಗ್ರಹಗಳ 9 ಪೌಂಟನಿಗೆ ಆಗಿದ್ದು. ಹೌದು, ನವಗ್ರಹಗಳನ್ನ ಡಬ್ಬ ಕೆಡವಿ ದುಬ್ಬದ ಮೇಲೆ ಕಾಲಿಟ್ಟ ಸಿಂಹಾಸನ ಹತ್ತಿದ್ದ ಯಾರು? ರಾವಣಾಸುರತ್ ನಾ ಮಾತಾಡಿನಿ. ಹೌದು ಹೌದು, ಕರೆ ಅದ ಮಾತ. ಮಹಾರಾಜರು ಏನು ಮಾತಾಡಿದ್ರು, ಅಂಶದ ಮಾಸ್ತರ್ ಏನು ಮಾತಾಡಿದ್ರು? ಏನ್ರಿಪ್ಪ ಅದು? 33 ಕೋಟಿ ದೇವತೆಗಳನ್ನ ಪೌಂಟನಿಗೆ ಮಾಡ್ಯಾನಂತ ಅವ್ರು ಮಾತಾಡ್ಯಾರ. ಎಷ್ಟು ದಿವಸ ಪೌಂಟನಿಗೆ ಆಗಿ ಅವ್ರು ಇದ್ರು, ಎಷ್ಟು ದಿವಸ ಆತ ಅವ್ರು ಪ್ರಶ್ನೆ ಮಾಡ್ಯಾರ. ಎಲ್ಲರೂ ಕೇಳಿರಿ. ಹೌದು, ಇಲ್ಲೆಲ್ಲ ತತ್ವಜ್ಞಾನಿಗಳಿದ್ದೀರಿ, ಅಧ್ಯಾತ್ಮ ಬಲ್ಲವರಿದ್ದೀರಿ. ನೀವು ನಿಮ್ಮ ಮನ ಮುಟ್ಟುವಂತದ್ದು ಒಂದೇ ಮಾತು ಕೇಳ್ತೀನಿ. ಏನ್ರಿಪ್ಪ ಅದು? ಒಂದ ಮನೆಗಾಗ್ಲಿ, ಒಂದು ಗುಡಿಗಾಗ್ಲಿ, ಒಂದು ಮಸೀದಿಗಾಗ್ಲಿ ಪೌಂಟನ್ಗೆ ಎಸ್ ಇರ್ತಾವ? 33 ಕೋಟಿ ಇರ್ತಾವ. ಹಂಗ್ಯಾಂಗ ಇರ್ತಾವ್ರಿ? ಇದಕ್ಕೆ ನಿಮ್ಮ ಮನಸ್ಸು ಒಪ್ತೈತಿ? ನಿಮ್ಮ ಮನಿಗಡ್ದಾವ 3 ಮಹಾರಾಜರ ವಯಸ್ಸ ಹೆಂಗ ಆಕೋತ್ ಬರಾಕತೈತ್ಲ ಹಂಗ ನಿಮ್ಮದು ಬುದ್ಧಿ ಮಂದಾಗತೈತಿ. ನಾನು ಮಾತಾಡಿರ್ತಕ್ಕಂತ ಮಾತೇನು ಅಂತ ಕೇಳಿದ್ರೆ, ರಾವಣಾಸುರ ಸಿಂಹಾಸನ ಹತ್ತಬೇಕಾದ್ರೆ ನವಗ್ರಹಗಳನ್ನ ಅಂದ್ರ 9 ಗ್ರಹಗಳನ್ನ ಡಬ್ಬ ಕೆಡವಿ ಡುಬ್ಬದ ಮೇಲೆ ಕಾಲಿಟ್ಟ 9 ಗ್ರಹಗಳನ್ನ ಪೌಂಟನಿಗೆ ಮಾಡಿ ಹತ್ತಿ ಹೋಗ್ತಿದ್ದಾತ ನಾ ಮಾತಾಡಿನಿ, ನೀವೆಲ್ಲರೂ ಕೇಳಿರಿ. ಹೌದು, ಅವೇ ನವಗ್ರಹಗಳ ಮುಂದೆ ರಾವಣಾಸುರದ ಕೆಡಗಾಲ ಬಂದಾಗ ಡಬ್ಬಿದ್ದ ನವಗ್ರಹಗಳು ಚಿತ್ತಾದು ಕೆಡಗಾಲ ಉತ್ಪತ್ತಿ ಆಯ್ತಂತ ಮಾತಾಡಿನಿ. ಹೌದು, ಮಾತಾಡಿರಲ್ರಿಪ್ಪ. 33 ಕೋಟಿ ದೇವತೆಗಳ ಅವನ ಸೇವಕರಿದ್ರು. ಹೌದು, ವಿನಃ 33 ಕೋಟಿಗಳ ದೈತ್ಯ ದೇವತೆಗಳೆಲ್ಲ ಅವನ ಪೌಂಟನಿಗೆ ಅಲ್ಲ. ಅಲ್ಲ ಅಲ್ಲ ಅಲ್ಲ, ಮಾತಾ ಗಾತ ಆಗಬಾರ್ದು, ಹೊಟ್ಟೆ ಗಾತ ಆಗಬಾರ್ದು. ಅಲ್ಲಿ ಮಾತಾ ಮಾಣಿಕ್ಯವಾಗಿರ್ಬೇಕು. ಹೌದು, ನೀವ ಹಿರಿ ಕಲಾವಂತರು, ಹಿರಿ ಮನುಷ್ಯರಿದ್ದೀರಿ, ನೀವ್ ಹಿಂಗ ಯಾಕೆ ಮಾತಾಡ್ರು ನನಗೂ ತಿಳಿದಿಲ್ಲ. ಹೌದು, ನೋಡ್ರಿ, ನಿಮಗ್ ಸರಿ ಅನಿಸ್ತಿತ್ತಂದ್ರ ದೈವಕ್ಕೆ ಸರಿ ಅನಿಸ್ತಿತ್ತಂದ್ರ ನಾ ಏನು ದೊಡ್ಡವಲ್ಲ, ತಿಳಿದವಲ್ಲ. ಸರಿ ಅಂದ್ರೆ ಸರಿ, ದೈವಕ್ಕೆ ಟಾಳಿ ಕೊಟ್ರೆ ನನ್ನೇನ್ ತಕರಾರಿಲ್ಲ. ಆದ್ರ ಉಣ್ಣುವಂತ ಎಡಿ ಒಳಗ ಒಂದು ಕಸರು ಬಿದ್ದಿತ್ತಪ್ಪ ಅಂತಂದ್ರ ಅದನ್ನ ಎಡಗೈಲಿ ತೆಗೆದು ಊಟ ಮಾಡ್ಬೇಕಂತ ಇಂತ ಶಾನ್ಯಾರ್ ಹೇಳ್ಯಾರ. ನಾ ಅದನ್ನ ಹೇಳಕತ್ತೀನಿ ಇಷ್ಟೇ. ಹೌದಲ್ರಿಪ್ಪ. ಇಲ್ಲಿ ಒಂದು ಮಾತ 12ನೇ ಶತಮಾನದಲ್ಲಿ ಅಕ್ಕ ಮಾದೇವಿ ಒಂದು ಮಾತನ್ನ ಹೇಳ್ತಾಳ ಗೋಪಾಲ. ಏನಂತ ಹೇಳ್ತಾಳ್ರಿಪ್ಪ?
ತಂದಿ ತೀರಿದರೆ ಶಿರವು ಹೋದಂತೆ, ತಾಯಿ ತೀರಿದರೆ ಕರಳು ಬಗದಂತೆ. ಕರಳು ಬಗದಂತೆ. ಅಣ್ಣ ಸತ್ತರೆ ಬಲಭುಜ ಹೋದಂತೆ, ತಮ್ಮ ಸತ್ತರೆ ಎಡಭುಜ ಹೋದಂತೆ. ಮನಿ ನಡೆಸುವಂತ ಮಡದಿ ತೀರಿದರೆ ಮನೆಯ ನಡಗಂಬ ಮುರಿದಂತೆ. ಮುರಿದಂತೆ. ಅತ್ತೆ ಮಾವರ ಮಾತನ್ನ ಮೀರಿ, ಗಂಡ ಮೈದುನರ ಮಾತನ್ನ ಮೀರಿ, ತಾಯಿ ತಂದೆ ಮಾತನ್ನ ತಿರಸ್ಕರಿಸಿ ಗಂಡನ ಆಜ್ಞೆದೊಳಗಿಲ್ಲದ ಮಡದಿ ತೀರಿದರೆ ಎಡಗಾಲಿನ ಚಪ್ಪಲ ನಾಯಿ ಒಯ್ದಂತೆ. ಅತ್ತಿ ಮಾವಗ ತಕ್ಕ ಅಳಿಯ, ತಾಯಿ ತಂದೆಗೆ ತಕ್ಕ ಮಗ, ಹೌದು, ಸತಿಗೆ ತಕ್ಕ ಒಳ್ಳೆಯ ಪತಿಯು ತೀರಿದರೆ ಶ್ರೀಶೈಲ ಮಲ್ಲಿಕಾರ್ಜುನ ನಿನ್ನ ಶಿಖರ ಉರುಳಿ ಕೆಳಗೆ ಬಿದ್ದಂತೆ, ನಿನ್ನ ಶಿಖರ ಉರುಳಿ ಕೆಳಗೆ ಬಿದ್ದಂತೆ, ಕೆಳಗೆ ಬಿದ್ದಂತೆ. ಮೇಯಾಗ ತಾಕತ್ಕ ಮಾತಂದ್ರ ಡಗ್ಗಾಕ ಮಾಯಕ್ ಊರಿಸದಂತೆ, ಮಾಯಕ್ ಊರಿಸದಂತೆ. ಹೌದು. ಚಿತ್ತವಿಲ್ಲದ ಗುಡಿ ಸುತ್ತಿದೊಡೆ ಫಲವೇನು, ಎದ್ದು ಗಾನವನ ತಾ ಸುತ್ತಿ ಬಂದಂತೆ ಸರ್ವಜ್ಞ. ಹೌದು. ಅದಕ್ಕ ವ್ಯವಸ್ಥಾ ಇವತ್ತು ಹೆಂಗ ನಡ್ದದ ಅಂತ ಕೇಳಿದ್ರ, ಹೆಂಗ್ರಿಪ್ಪ? ನಮ್ಮ ಮಹಾರಾಜರ ಕೇಳಿದ್ರು, ಅಲ್ಲಪ್ಪ ನಿರ್ಗುಣ ಪರಮಾತ್ಮ ಜಗತ್ತನ್ನ ಆಳುವಾತ 10 ಅವತಾರ ಧಾರಣ ಮಾಡಿಕೊಂಡು ಬಂದ. ಒಂದೊಂದು ಅವತಾರದೊಳಗ ಹಂದಿ ಆದ, ಆಮೆ ಆದ, ನೋಡಪ್ಪ ಮೇಣ ಆದ. ಮತ್ತ ನಿಮಗ ದೇವ್ರ ಹೆಂಗ ಅನ್ನೋದು? ಇಂಥದೆಲ್ಲ ಮಾಡ್ತಾವ ನಿಮ್ಮ ದೇವರುಗಳು. ರಾಮಗಿದ ತಿಳಿಯಕ್ಕಿಲ್ಲ ಏನತ್ತಂದ್ರು. ಹೌದು ಅಂದಾರಲ್ರಿಪ್ಪ ಮಹಾರಾಜರ. ಜಗತ್ತ ಕಲ್ಯಾಣಕ್ಕ ಭಗವಂತ ಸೂತ್ರಧಾರಿ ಅಂತ ಕಾರ್ಯಗಳನ್ನ ಮಾಡ್ಬೇಕಾಗ್ತದೆ. ಹೌದ್ ಹೌದ್ರಿಪ್ಪ. ಹೌದು. ಯಾಕ 10 ಅವತಾರವನ್ನ ಸಗುಣ ರೂಪ ಧಾರಣ ಮಾಡ್ಬೇಕಾಯ್ತು? ಯಾಕ್ರಿಪ್ಪ ಅದು? ಋಷಿ ಶಾಪ ಆಯ್ತು. 10 ಅವತಾರ ಧಾರಣ ಮಾಡಿ ಈ ಭೂಮಂಡಲದಲ್ಲಿ ತೆಳಿ ಋಷಿಯ ಶಾಪ ಆಯ್ತು. ಋಷಿಯ ಶಾಪದಂತೆ ಋಷಿಗಳ ಆಡಿದ ಮಾತು ಹುಸಿ ಹೋಗಬಾರ್ದು, ಸಿದ್ಧರ ಆಡಿದ ಮಾತು ಸುಳ್ಳಾಗಬಾರ್ದು. ಸುಳ್ಳಾಗಬಾರ್ದಲ್ರಿಪ್ಪ. ಆಗುದಿಲ್ಲ ಎಂದು ಅನ್ನೋ ಸಂಬಂಧ ಪರಮಾತ್ಮನು 10 ಅವತಾರ ಈ ಭೂಮಿ ಮೇಲೆ ಆಗಬೇಕಾಗಿತ್ತು. ಋಷಿ ಮಾತಾಡುವಲ್ಲಿಯೂ ಅಲ್ಲಿ ಮರಮೆತ್ತು. ಇವರ ದೈತ್ರದ ಒಬ್ಬೊಬ್ರದ್ದು ಉದ್ಧಾರ ಆಗಬೇಕಾಗಿತ್ತು ಭಗವಂತನ ಪಾದದಿಂದ. ಅವ ಸುಮ್ಮನೆ ಅವತಾರ ಧಾರಣ ಮಾಡಿಲ್ಲ. ಋಷಿ ಶಾಪ ಆಗೈತೆ ಅನ್ನ ಕಟ್ಟ ಕಾರಣದ ಖರೆ. ಇಲ್ಲೆಲ್ಲ ರೇಷನ್ ಸಂತಿ ನಿಮ್ಮದ ಅದ, ಎಲ್ಲ ನಿಮ್ಮದ ಐತಿ ಸಂತಿ. ಹಿರಣ್ಯ ಕಶ್ಯಪನ ಅಣ್ಣ ಹಿರಣ್ಯಾಕ್ಷ ದೈತ. ಈ ಭೂಮಿಯನ್ನ ಚಾಪಿ ಮಾಡಿ ಎಡಕಿನ ಬಗಲಾಗ ಸುತ್ಕೊಂಡ್ ಹೋಗಿದ್ದ. ನೋಡಪ್ಪ ಎಷ್ಟು ದೊಡ್ಡವಿದ್ದಾನು, ಎಷ್ಟು ಶಕ್ತಿವಂತ ಇರ್ಬೇಕ್ರಿ ಇವ್ರ ದೈತ. ಒಂದು ಬಗಸಿ ಮಣ್ಣು ಒಯ್ಯಾಕ ಆಗುದಿಲ್ಲ ನಿನಗ. ಹಿರಣ್ಯಾಕ್ಷ ದೈತ ಈ ಭೂಮಂಡಲವನ್ನು ಚಾಪಿ ಮಾಡಿ ಎಡಕಿನ ಬಗಲಾಗ ಸುತ್ಕೊಂಡು ಹೋಗಿದ್ದ. ಅವ ಎಲ್ಲಿ ಇದ್ದ ಅಂತ ಕೇಳಿದ್ರ, ಅವ ಇರುವಂತ ಸ್ಥಾನ ಎಲ್ಲ ಊರ್ ದಂಡಿಗೆ ಇರ್ತದ ನೋಡ್ರಿ, ಅಂತ ನರಕೆ ಇತ್ತು. ಹೌದು. ಅಲ್ಲಿ ಹೋಗ್ಬೇಕಾದದ್ದು ಯಾವ್ದು? ವರ ಅವತಾರ ಹಂದಿ ರೂಪ, ಅದಕ್ಕೆ ತಾಳ್ಬೇಕಾಯ್ತು. ಹೌದು. ಅವ ಆ ರೂಪ ತಾಳಲಿಲ್ಲ ಅಂದ್ರ, ಆ ಅವತಾರ ತಾಳಲಿಲ್ಲ ಅಂದ್ರ ಈ ಭೂಮಿ ಮೇಲೆ ನಾವು ಇರ್ತಿದ್ದಿಲ್ಲ, ನೀವು ಇರ್ತಿದ್ದಿಲ್ಲ, 84 ಜೀವರಾಶಿ ಇರ್ತಿದ್ದಿಲ್ಲ, ಈ ಜಗತ್ತು ಸೃಷ್ಟಿ ನಿರ್ಮಾಣ ಆಗ್ತಿದ್ದಿಲ್ಲ, ನಿಮ್ಮ ಅಂತವ್ರು ಇಲ್ಲಿ ಬಂದು ಮಾತಾಡ್ತಿದ್ದಿಲ್ಲ. ಅಲ್ಲಿ ನೀಲಿ ಬಂದ್ ರೊಟ್ಟಿ ನುಗ್ಗಿಕಾಯಿ ಸಾರ ತಿರ್ಕಿಲ್ಲ. ಹಿರಣ್ಯಾಕ್ಷ ದೈತ ಎಡಕಿನ ಬಗಲಾಗ ಹೋದಂತ ಈ ಭೂದೇವಿಯನ್ನ ತನ್ನ ಕ್ವಾರ ಹಲ್ಲಿನ ಮೇಲೆ ಇಟ್ಕೊಂಡು ತಂದ ಭೂದೇವಿಯನ್ನ ಈ ಪೃಥ್ವಿ ಮೇಲೆ ಇಟ್ಟಾನಲ್ರಿಪ್ಪ. ಅದಕ್ಕೆ ವರ ಅವತಾರ ಹಂದಿ ರೂಪ ತಾಳ್ಬೇಕಾಯ್ತು. ಹೌದು. ಇನ್ನು ಆಮೆ ರೂಪ ಯಾಕೆ ತಾಳ್ಯಾನ ಕೇಳು. ಯಾಕ್ರಿಪ್ಪ ಅದು? ಸಮುದ್ರ ಮಥನ ಮಾಡಿ ಅಮೃತ ತೆಗೆಯುವಂತ ಪ್ರಸಂಗದೊಳಗ ಮಂದರಗಿರಿಯನ್ನ ಪರ್ವತವನ್ನ ಕಡಗೋಲಾಗಿ ಮಾಡಿದ್ರು. ಹೌದು. ವಾಸುಕಿಯನ್ನ ಹಗ್ಗವಾಗಿ ಮಾಡಿದ್ರು. 33 ಕೋಟಿ ದೇವತೆಗಳ ಒಪ್ಪಾರಿ, 66 ಕೋಟಿ ರಾಕ್ಷಸರು ಒಪ್ಪಾರಿ. ಹೌದು. ಆ ಮಂದರಗಿರಿ ಪರ್ವತ ಕಡಗೋಲು ಮಾಡಿ ಕಿಶಿಂದ ವಾಸುಕಿ ಸರ್ಪ ಹಗ್ಗ ಮಾಡಿ ಕಡಗೋಲದಿಂದ ಕಡಿತಿದ್ರು. ಹೌದು. ಇವ್ರು ಹೆಂಗ ಮಂದರಗಿರಿ ಪರ್ವತ ಕಡಗೋಲು ಮಾಡಿ ಕಡಿತಿದ್ರು, ಮಂದರಗಿರಿ ಪರ್ವತ ತೆಳಗಿಳ್ಯಾಕೈತು. ತೆಳಗಿಳ್ಯಾಕೈತು. ಪರಮಾತ್ಮ ವಿಚಾರ ಮಾಡಿದ, ಹಿಂಗಾದ್ರೆ ಇನ್ನ ಸಮುದ್ರ ಮಥನ ಆಗುದಿಲ್ಲ, ಹೌದು, ಅಮೃತ ತೆಗ್ಯಾಕ ಆಗುದಿಲ್ಲ ತಿಳ್ಕೊಂಡು ಆ ತನ್ನ ನಿರ್ಗುಣ ರೂಪವನ್ನ ಬಿಟ್ಟ ಆಮಿ ರೂಪ ಅಂದ್ರ ಕೂರ್ಮ ಅವತಾರವನ್ನ ಧಾರಣ ಮಾಡಿ ಮಂದರಗಿರಿ ಪರ್ವತವನ್ನ ತನ್ನ ಬೆನ್ನಿನ ಮೇಲೆ ಇಟ್ಕೊಂಡಾನ. ಒಂದು ಟ್ರಕ್ ಆದ್ರೂ ಸಹಿತ ಆಮೆ ಒಡ್ಯಾಂಗಿಲ್ಲ, ಸಾಯುದಿಲ್ಲ. ಇದು ನಿಮ್ಮ ರಕ್ಷಣೆಗೆ ಹೌದಲ್ರಿ? ಹೌದು. ಇದು ರಕ್ಷಣೆ ಮಾಡೋ ಸಲುವಾಗಿಲ್ಲ.
ಹಂಗ ಹೋಯ್ಜ ನಾವ ಕರೆಯತ್ತದಟ ಹೂ ಮಹಾರಾಜ್ರ ಹಾ ಬಲ್ಲವಂಗ ಬಗಲಾಗದ ಅರೆದವಂಗ ಮುಗಲಾಗದ ಮೊಗಲಾಗದ ನೀವ ಡಬ್ಬಿ ಬಡದ ಗುಬ್ಬಿ ಅಂದಿಸ್ಬೇಡ್ರಿ ಹೊಡ್ಯಾ ದೇವ್ರ ದೇವ್ರ ದೈತ್ರ 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 ಹೆಂಗೋ ಮಹೇಶ ಸಣ್ಣವ್ರ ಸಣ್ಣವ್ರ ದೊಡ್ಡವ್ರ ದೊಡ್ಡವ್ರ ದೊಡ್ಡವ್ರಲ್ಲ ಬಂಗಾರ ಒಯ್ದು ತಿಪ್ಪ್ಯಾಗ ಹೋಗಿ ಹಾ ಕೆಬ್ಬನತ್ತಾರೇನು ಏ ಬಂಗಾರನವ್ರಲ್ಲ ಅದಕ್ಕೂ ಅದಕ್ಕೆ ತಾಮ್ರತ್ತಾರೇನು ಇಲ್ಲ ಅದು ಮಿಂಚುದೇ ಮಿಂಚುದೆ ಹಿಂಗ ಹಾ ಒಂದೊಂದು ಅವತಾರವನ್ನ ಧಾರಣ ಮಾಡ್ಬೇಕಾದ್ರೆ ನಿಮ್ಮಂತ ದೈತರನ್ನ ಹಾ ಉದ್ಧಾರ ಮಾಡೋ ಸಂಬಂಧ ಭಗವಂತನ ಅವತಾರ ಆಗ್ಯಾವ ಆಗ್ಯದಲ್ರಿಪ್ಪ ಹೇಳ್ಕೊತ್ ಹೋದ್ರ ಅವ ಹಾ ತಿರು ಮಾತಲ್ಲ ತೀರು ಮಾತಲ್ಲ ಮುಂದ ಹಾ ಇನ್ನೊಂದು ಮಾತನ್ನ ಹೇಳಿದ್ರ ನಮ್ಮ ಅಂಶದ ಮಾಸ್ತರ ಮತ್ತ ತುಕಾರಾಮ್ ಮಹಾರಾಜರು ಏನ್ ಹೇಳ್ರಿಪ್ಪ ಅವರು ಅಲ್ಲಪ್ಪ ಹಾ ತ್ರಿಕಾಲ ಜ್ಞಾನಿ ಇದ್ದಿ ದೇವರಿದ್ದಿ ರಾವಣಾಸುರ ಸೀತಾನ ಹೋದ ಟೈಮದೊಳಗ ಕಾಮಿಕ್ಕೆ ವನದಾಗ ಗಿಡಕ್ಕೆ ಗಿಡ ತೆಕ್ಕಿ ಆದ ಸೀತಾ ಅಂತ ತೆಕ್ಕಿ ಬಡದಳ್ತಿದ್ದಿ ದೇವ್ರ ಹೆಂಗ ಅನ್ನೋದು ತಾರಿ ಇವ್ರು ನೋಡಪ್ಪ ದಗದ ಹೆಂಗ ಹೋಯ್ದ ದಗದ ಮಹಾರಾಜರ ಹಾ ರಾಮ ಯಾರಿಗೆ ಕೈ ಹಚ್ಚಂಗಿಲ್ಲ ಒಬ್ಬರಿಗೆ ಕೈ ಹಚ್ಚಿದಂದ್ರ ಅವ್ರ ಮೈ ಹಚ್ಚಲಾರ್ದ ಬಿಡಂಗಿಲ್ಲ ಕರೆಯೋದ ಮಾತ ಅರ್ಥ ಹೆಂಗೋ ಮಾಡ್ಕೊರಿ ಇದನ್ನ ರಾಮ ಯಾರಿಗೆ ಕೈ ಹಚ್ಚುದಿಲ್ಲ ಹಾ ಒಮ್ಮೆ ಅವನ ಹಸ್ತ ಮುಟ್ಟಿತಪ್ಪ ಅಂತಂದ್ರ ಹಾ ಅವ ಮೇ ಯಾರಿಗೆ ಕೈ ಹಸ್ತಾನ ಅವ್ರ ಮೇ ಹಚ್ಚಲಾರ್ದ ಬಿಡುದಿಲ್ಲ ಏ ಬಿಡದಲ್ರಿಪ್ಪ ಹಂಗೆ ಆಕೈತಿ ಕಾಮಿಕ್ಕೆ ವನದೊಳಗ ಹಾ ಗಿಡಕ್ಕೆ ತೆಕ್ಕಿ ಹಾಯ್ದ ಸೀತಾ ಅತ್ತಿ ಯಾಕೆ ಹತ್ತಿದ್ದ ಯಾಕ್ರಿಪ್ಪ ಅದು ಹುಚ್ಚದನ ನಾವು ಹಾ ಹಾ ಯಾಕತ್ತಿದ್ರಿಪ್ಪ ಅದು ಅವ ಶಾನೆ ಅಲ್ಲ ತಿಳ್ಕೊಂಡ್ರಿ ಏನು ಹಾ ಹಾ ಹೆಂಗ್ರಿಪ್ಪ ಅದು ಸ್ಟೋರಿ ತಾತ್ಪರ್ಯದ ಹೆಂಗ್ರಿಪ್ಪ ಅದು ಯಾವಾಗ ಭೂದೇವಿಯನ್ನ ತಗೊಂಡು ಹೋಗಿದ್ದ ಹಾ ಈ ಭೂದೇವಿಯನ್ನ ತಗೊಂಡು ಬರೋ ಟೈಮದೊಳಗ ಚಾಪಿ ಸುಳ್ಳಿ ಒಳಗ ಹಾ ಹಾ ಹೆಣ್ಣು ಮಕ್ಕಳ ಋಷಿ ಹೆಂಡ್ರು ಮುಂದ ಅನೇಕ ಋಷಿ ಮುನಿಗಳ ಹೆಂಡ್ರು ಆ ಭೂಮಿ ಒಳಗೆ ಚಾಪಿ ಆಗಿದ್ರು ಏ ಇದ್ರಲ್ರಿಪ್ಪ ಭೂದೇವಿ ಪಾದ ಮುಟ್ಟಿ ವರ ಅವತಾರಿಗೆ ಹೇಳ್ತಾಳಪ್ಪ ನನ್ನನ್ನು ಉದ್ಧಾರ ಮಾಡಿ ಇವತ್ತ ನನ್ನ ಜನ್ಮವನ್ನ ಪವಿತ್ರ ಮಾಡಿದಲ್ಲ ಅವತ್ತು ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ಲು ಹೌದು ಖರೆ ಆ ಚಾಪಿ ಒಳಗಿದ್ದಂತ ಹೆಣ್ಮಕ್ಕಳು ಹಾ ವರ ಅವತಾರ ತಾಳಿರ್ತಕ್ಕಂತ ಭಗವಂತನ ಮೇಲೆ ಮೋಹಗೊಂಡ ನಮ್ಮನ್ನ ಲಗ್ನ ಮಾಡ್ಕೊಂಡು ನಾವು ನಿಮ್ ಹೆಂಡ್ರಾಗ್ತೀವಿ ಅಂದ್ರು ನೋಡಪ್ಪ ದಗದ ಹಿಂಗಣದ ಅವಾಗ ವರ ಅವತಾರದೊಳಗ ಪರಮಾತ್ಮ ಹೇಳ್ತಾನ ಏನ್ ಹೇಳ್ತಾಡ್ರಿಪ್ಪ ನನ್ನ ಪಾತ್ರ ಏನದನ ಅಷ್ಟೇ ಮಾಡ್ಬೇಕಾಗ್ಯದ ಹಾ ಹಾ ಭೂದೇವಿ ಅಂತ ಗುಣ ನಿಮ್ಮಲ್ಲಿ ಬರ್ಲಿ ಕಾಮ ದೃಷ್ಟಿಯಿಂದ ನೋಡ್ಬೇಡ್ರಿ ಇದು ನಿಮ್ಮ ದಗದ ಅಲ್ಲ ಋಷಿ ಮುನಿಗಳ ಹೆಂಡ್ರದಿರಿ ನೀವು ಹೌದು ಕರೆ ಅದ ಮಾತ ಆದ್ರೂ ಕೂಡ ಮೋಹ ಬದಲಾಗ್ಲಿಲ್ಲ ಕಾಮ ದೃಷ್ಟಿಯಿಂದ ಬೆನ್ನ ಹತ್ತಿದಾಗ ಶಾಪ ಕೊಟ್ಟ ಏನದು ಜಾಬ್ ಕೊಟ್ಟನ್ರಿಪ್ಪ ನನ್ನ ಮೇಲೆ ಕಾಮ ದೃಷ್ಟಿದಿಂದ ಇವತ್ತು ನೀವು ಯಾವಾಗ ನನ್ನ ಬೆನ್ನ ಹತ್ತಿರಿ ಅಂದ್ರೆ ಇದೇ ಕಾಮಕ್ಕೆ ಒಣದಾಗ ಗಿಡ ಆಗಿ ಹುಟ್ಟಿರತ್ತ ಶಾಪ ಕೊಟ್ಟ ಅವ್ರು ಗಿಡ ಆಗಿ ಹುಟ್ಟಿದ್ರ ಅಲ್ಲಿ ಓಹೋ ಮುಂದೆ ಹೆಣ್ಮಕ್ಳು ಅಳಾಕತ್ರು ಏನೋ ತಿಳಿಲಾರ್ದ ತಪ್ಪು ಮಾಡಿವಿ ಈ ಜನ್ಮವನ್ನ ಪವಿತ್ರ ಮಾಡು ನಮ್ಮ ಜನ್ಮವನ್ನ ಪಾವನ ಮಾಡುತ್ತ ಬೇಡ್ಕೊಂಡಾಗ ಹಾ ಹಾ ಮುಂದೆ ರಾಮ ಅವತಾರದಾಗ ಬಂದ ನಾ ಸೀತಾ ಅಂದ್ ಯಾವ ಗಿಡ ಮುಡ್ತೀನಿ ಅದು ಗಿಡ ಹೋಗಿ ಹೆಣ್ಮಗಳಾಗ್ತೀರಿ ಅಂತ ಮಾತು ಕೊಟ್ಟಿದ್ದ ಕೊಟ್ಟ ಮಾತಿಗಾಗಿ ಸೀತಾ ಅಂದಂದ್ ಗಿಡ ಮುಟ್ಟ್ಯಾನ ಹಿಂಗದ ಮಾತ ಸುಮ್ಮನೆ ಯಾವ್ದಾರ ಅರ್ಥ ಮಾಡ್ಕೊಳಕ್ ಹೋಗ್ಬೇಡ್ರಿ ಹೇಳ್ತೀನಿ ಕೇಳ್ರಿ ಹೆಂಗ್ರಿಪ್ಪ ಕಾಮಿಕ್ಕೆ ವನದೊಳಗ ಗಿಡ ಎಟ್ಟಿದ್ದು ಹಾ ಭೂದೇವಿನ ಚಾಪೆ ಮಾಡಿ ಸುತ್ತಕೊಂಡು ಹೋದಾಗ ಹೆಣ್ಮಕ್ಳು 8 ಮಂದಿ ಇದ್ರು ಎಷ್ಟು ಮಂದಿ ಇದ್ರು 16,108 ಮಂದಿ ಹೆಣ್ಮಕ್ಳು ಇದ್ರು ಬಡಿ ಚಾಪಿ ಒಳಗ ಹಾ ಹಾ ಅಂದ್ರ ಈ ಭೂದೇವಿಯಲ್ಲಿ ಹೌದು ಕಾಮಿಕ್ಕೆ ವನದಾಗ 16,108 ಗಿಡ ಇದ್ದು 8 ಗಿಡ ಇದ್ದು ಸೀತಾ ಅಂದಂದು ಏನ ಸ್ಪರ್ಶ ಮಾಡ್ತಿದ್ದ ಆ ಗಿಡಕ್ಕ ಹಾ ಹಾ ಗಿಡ ಹೋಗಿ ಹೆಣ್ಮಕ್ಳು ಆಗ್ತಿದ್ರು ಈ ಜನ್ಮದಾಗ್ರೆ ನಮ್ಮನ್ನ ಉದ್ಧಾರ ಮಾಡು ನಮ್ಮನ್ನ ಲಗ್ನ ಮಾಡ್ಕೋ ತಂದಾಗ ಹಾ 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 ಈ ಜನ್ಮದಾಗ ನಾ ಏಕಪತ್ನಿ ವರ್ತಾ ಇದ್ದ ಹಾ ಹಾ ಮುಂದಿನ ಅವತಾರದಾಗ ದ್ವಾಪಾರದಾಗ ಕೃಷ್ಣ ಪರಮಾತ್ಮ ಆಗಿ ಬಂದ 16,108 ಮಂದಿ ನಾಲ್ತಿನತ್ತ ಮಾತು ಕೊಟ್ಟಾನ ಇಲ್ಲಿ ಬಂದ್ರ 16,108 ನೀವು ಜ್ಯೋತ್ರ ಪದ್ರ ಕಟ್ಕೋರಿ ಗಂಟ ಮಾತ ಬಹಳ ಸೂಕ್ಷ್ಮ ಇರ್ತದ ಹೌದು ರಾಮ ದೇವರ ಹಾ ಹಾ ಗಿಡ ಯಾಕೆ ಮುಟ್ತಿದ್ದ ಅಂತ ಕೇಳಿದ್ರೆ ಹಿಂದಿನ ಯುಗದೊಳಗ ಹಿಂದಿನ ಅವತಾರದೊಳಗ ಹಾ ಹಾ ಮಾನವ್ರನ್ನ ಹೋಗಿ ಅಲ್ಲಿ ಗಿಡ ಮಾಡಿದ್ದನ್ನು ಸಂಬಂಧ ಅವ್ರನ್ನ ಉದ್ಧಾರ ಮಾಡ್ಬೇಕಾಗಿತ್ತು ಅವ್ರನ್ನ ಮಾನವ್ರು ಮಾಡ್ಬೇಕಾಗಿತ್ತು ಹೌದು ಹಿಂಗದ ಮಾತ ಹಾ ಹಾ ಇನ್ನ ಹಾ ವಿಷಯ ನೀವು ಮಾತಾಡಿದ್ರಿ ಹಾ ಏನ್ ಮಾತಾಡ್ಯಾರಿಪ್ಪ ಈ ಲಂಕಾ
ಪಟ್ಟಣದೊಳಗ ಎಷ್ಟು ಮಂದಿ ನನ್ನ ಲಂಕಾಪಟ್ಟಣಕ್ಕೆ ಸಹಾಯ ಮಾಡ್ಯಾರ, ನನ್ನ ಜೊತೆ ಎಲ್ಲಾರು ಮೋಕ್ಷಕ್ಕೆ ಹೋಗ್ಬೇಕ ತಿಳ್ಕೊಂಡು ಏನ್ ಮಾಡಿದ್ರ ನಮಗ ಮೋಕ್ಷ ಆಗ್ತದ ಅಂತ ವಿಚಾರ ಮಾಡಿ, ಇನ್ ಹಂಗ ಆದ್ರ ಈ ಲಂಕಾಕ ರಾಮ ಬರುದಿಲ್ಲ, ರಾಮನ ಮಡದಿ ಸೀತಾನ ತರ್ಬೇಕಂತ ವಿಚಾರ ಮಾಡಿ ರಾವಣಾಸುರ ಸೀತಾನ ತಂದಾನ ಅಂತ ನೀವ್ ಹೇಳ್ರಿ. ಹೇಳ್ಯಾರಲ್ರಿಪ್ಪ, ವಚನ ಭ್ರಷ್ಟ ಆಗಿರೋ ಏನ್ ಇಲ್ಲೋ ಹೆಂಗ ಹೋಯ್ ಜನ್ಮದ ಗಾದ್ಲಕ ಬರ್ತದ. ಬಾಳ ಚಂದದ ಮಾತು, ಬಾಳ ಸೂಕ್ಷ್ಮದ. ಲಂಕಾಪಟ್ಟಣದವಾಗಿದ್ದಂತ ಎಲ್ಲರಿಗೂ ಮೋಕ್ಷ ಆಗಬೇಕಾಗಿತ್ತು. ರಾವಣಾಸುರ ವಿಚಾರ ಮಾಡಿದ, ಸೀತಾದೇವಿನ ಇಲ್ಲಿ ತಂದ್ರ ರಾಮ ಬರ್ತಾನಂತೇಳಿ ಸೀತಾದೇವಿನ ತಂದ. ನಿಮ್ಮ ಮಾತಿನ ಪ್ರಕಾರ ಹೋಗುನು, ಹೌದಾ? ಹೌದು. ಅವ್ರಿಗೆಲ್ಲ ಮೋಕ್ಷ ಆಗ್ಬೇಕಾಗಿತ್ತು, ರಾವಣಗೂ ಮೋಕ್ಷ ಆಗ್ಬೇಕಾಗಿತ್ತು. ಖರೆ ಅವ್ ಸೀತಾನ ಓದಿಲ್ಲ. ಯಾರ? ರಾವಣ ಸೀತಾನ ಓದಿಲ್ಲ ಲಂಕಾಕ. ಸುದ್ದಾಗಿ ಹೋತ್ ಹೋಗ, ಇದೇನ್ ಬ್ಯಾರೆ ಕಡೆ ಹಾಡಿತ್ಲು ಹೋಯ್ ಜೈಮ. ಸೀತಾನ ಲಂಕಾಕ್ ಹೋಗಿಲ್ಲ ಅಂತಂದ್ರ ಅವ್ರಿಗೆಲ್ಲ ಹೆಂಗ್ ಮೋಕ್ಷ ಆತು? ರಾವಣ ಸೀತಾನ ಓದಿಲತ್ತ, ಸುದ್ದಾಗಿ ಹೋತ್ ಹೋಗ. ಸೀತಾನ ಲಂಕಾಕ್ ಹೋಗಿಲ್ಲಪ್ಪ ಅಂತಂದ್ರ ಅಶೋಕ್ ವನದಾಗ ಇಲ್ಲ ಅಂತಂದ್ರ ಅವ್ರಿಗೆಲ್ಲ ಮೋಕ್ಷ ಹಂಗಾತು. ಮತ್ತೆ ಯಾರನ್ನ ಓದನ್ರಿ ಅವ್ರು? ಕೇಳು ಕೇಳು, ಒಯ್ಬೇಕತ್ತು ವಿಚಾರ ಮಾಡ್ರು. ಯಾರು? ರಾವಣಾಸುರ ಸೀತಾನ ಒಯ್ಬೇಕಂತೇಳಿ ಒಯ್ಬೇಕತ್ತ ವಿಚಾರ ಮಾಡಿದ. ರಾವಣಾಸುರನ ಮಾವ ಮಾರೀಚ ಮುನಿ. ಹೌದು, ಮಾರೀಚ ಮುನಿ ಮಾಯಾದ ಚಿಗರಿಯಾಗಿ ಬಂದ, ಬಂಗಾರದ ಚಿಗರಿಯಾಗಿ ಬಂದ. ತುಮಕೋ ನಿಮ್ಗೆ ಹೇಳ್ತೀನಿ, ಅಪ್ಪ ಚಿಂತೆ ಮಾಡ್ಬೇಡ್ರಿ, ಯೂಟ್ಯೂಬ್ದಾಗ ಬರುತ್ತೆ ಅದು, ಅದನ್ನ ತುಮಕೋತಾರ ಅವ್ರು. ಹೌದೌದು. ಅದು ರಾವಣಾಸುರನ ಸೋದರ ಮಾವ ಮರಿಚ ಮುನಿ ಬಂಗಾರದ ಚಿಗರಿಯಾಗಿ ಬಂದ. ಆ ಟೈಮದೊಳಗ ಸೀತಾದೇವಿ ಈ ಒಂದು ಚಿಗರಿ ನನಗ ಬೇಕು ಅಂತ ರಾಮಗ ಕೇಳ್ತಾಳ. ರಾಮದೇವ್ರಂದ, ಅದು ಚಿಗರಿ ಅಲ್ಲ, ಅದು ಮಾಯದ ಚಿಗರಿ ಅದ, ಅದ್ರ ಬೆನ್ನ ಹತ್ತಬೇಡ, ಅದ್ರ ಮ್ಯಾಲ ಮೋಹ ಮಾಡಬೇಡ, ಅದ್ರ ಮ್ಯಾಲ ಆಸೆ ಮಾಡಬೇಡ ಅಂದ. ಒಟ್ಟ ಆಸೆ ಮಾಡಬೇಡ. ಮತ್ತ ಹೆಣ್ಮಕ್ಳಿಗೆ ಒಮ್ಮೆ ತಲೆಯಾಗ ಮೂಡಿತಂದ್ರ ಯಾರ ಕಿವಿ ಅಂದರೆ, ಯಾರ ಮೂಗಿನ ಅಂದರೆ, ಯಾರ ಕೊಲ ಅಂದರೆ ನೋಡ್ರಿ ಅಂದ್ರೆ ತರುತಕ ಸುಮ್ಮ ಆಗುದಿಲ್ರಿ. ಒಟ್ಟ ಸುಮ್ ಕೊಡದ್ರಿಪ್ಪ ರವದೇರು. ಅದ ಬರುತಕ ಮನೆಗೆ ಒಲ್ಯಾಗ ಬೆಕ್ಕ ಮನಗ್ತಾವ, ಎಬ್ಸಾಕ ಬರಂಗಿಲ್ಲ. ಅವಾಗ ಸೀತಾ ಬೇಕೆ ಅಂತ ಹಠ ಹಿಡಿದು ರಾಮದೇವ್ರ ಆಯ್ತು ತಗೋ ತಿಳ್ಕೊಂಡು ಮಾಯದ ಚಿಗರಿ ಬೆನ್ನ ಹತ್ತಿ ರಾಮ ಹೋದ. ಲಕ್ಷ್ಮಣಗ ಸೀತಾನ ಕಾವಲಕ್ಕೆ ಬಿಟ್ಟು ಹೋದ. ಹೌದು, ಮಹೇಶಿ ಕಾವಲಕ. ಆ ಟೈಮದೊಳಗ ಜಿಂಕೆ ಹಾರ್ತಿತ್ತು, ಜಿಗಿತಿತ್ತು, ಅನೇಕ ದೂರ ಹೋಯ್ತು. ಹೌದಲ್ರಿಪ್ಪ. ದೂರ ಹೋದ ಮೇಲತ್ತ ಆ ಮಾಯಾದ ಚಿಗರಿಯನ್ನ ರಾಮದೇವರು ಹೊಡೆದ. ಹಾ ಲಕ್ಷ್ಮಣ, ಹಾ ಸೀತಾ ಅಂದ ರಾಮನ ದನಿ ಒಳಗ ಒದರಿ ಪ್ರಾಣ ಬಿಟ್ಟಿತ್ತು ಜಿಂಕಿ. ಹೌದಲ್ರಿಪ್ಪ. ಸೀತಾದೇವಿಗೆ ದನಿ ಕೇಳ್ತು, ನನ್ನ ಪತಿ ರಾಮಗ ಏನೋ ಅನಾಹುತ ಆಯ್ತು ಲಕ್ಷ್ಮಣ, ಈಗಿಂದ ಈಗ ನೀ ಹೋಗು. ಇಲ್ಲ ತಾಯಿ, ಇದರಲ್ಲಿ ಏನು ಮೋಸ ಇಲ್ಲ, ನಮ್ಮ ಅಣ್ಣ ಸಾಕ್ಷಾತ್ ದೇವರದಾನ, ಅವನಿಗೆ ಮೋಸ ಆಗುದಿಲ್ಲ, ಚಿಂತೆ ಮಾಡಬೇಡ. ಹೌದು, ಹಾಗೇನಾಗ್ತದ. ಅವಾಗ ಅಲ್ಲದ ಅಪವಾದದ ಮಾತು ಸೀತಾದೇವಿ ನುಡಿದಾಗ ಅವನ ಕಿವಿ ಕೇಳಲಾರದಾಗಿ ಕೆಟ್ಟ ಮನಸ್ಸಿಗೆ ಆಗಿ ಅದೇ ಒಂದ ಸರೋವರದ ದಂಡೆಗೆ ಸೀತಾದೇವಿಗೆ ಬಿಟ್ಟು ಹೋಗಬೇಕಾದ್ರ 7 ಮಂಡಲವನ್ನು ಕೊರಿತಾನ, 7 ಗೆರೆಯನ್ನ ಕೊರಿತಾನ. 7 ಮಂಡಲಗಳನ್ನ ಕೊರೆದು ಅಗ್ನಿದೇವಗ ಆಜ್ಞೆ ಮಾಡ್ತಾನ. ಅಗ್ನಿದೇವ, ಏ ಅಗ್ನಿದೇವ, ನನ್ನ ತಾಯಿ ಅಂದ್ರ ನಮ್ಮ ಅಣ್ಣನ ಮಡದಿ ಸೀತಾ ಇವತ್ತು ನನಗ ಅಲ್ಲದ ಅಪವಾದ ಮಾತು ಮಾತಾಡ್ಯಾಳ, ನಮ್ಮ ಅಣ್ಣನ ಬೆನ್ನತ್ತಿನ ಹೋಗ್ಬೇಕಾಗ್ಯದ. ನಮ್ಮ ಅಣ್ಣ ರಾಮರೇ ಸೀತಾನ ಕವಲ ಮಾಡಾಕ ಇಲ್ಲೇ ಇರನ್ನ, ಹಿಂದ ಕೆರಿ ಮುಂದ ಬಾಯಿ ಆಗ್ಯದ. ಹೌದು, ಭಗವಂತ ಅಗ್ನಿದೇವ, ನಮ್ಮ ಅಣ್ಣನ ಹೋಗಿ ಕರ್ಕೊಂಡು ಬರುವವರೆಗೆ ನನ್ನ ತಾಯಿ ಸೀತಾನ ಕವಲ ಮಾಡುವಂತ ಹೊಣೆ ನಿಂದು. ಹೌದು, ಉರಿಗನ್ನ ಮಂಡಲ ಕೊರೆದಿಟ್ಟು 7 ಗೆರೆಯನ್ನ ಕೊರೆದ ಅಗ್ನಿದೇವಗ ಆಜ್ಞೆ ಮಾಡಿ ಲಕ್ಷ್ಮಣ ಹೋಗ್ಯಾನ. ಹೌದು, ಅದೇ ಟೈಮದೊಳಗ ಬಾವಾಗಿ ಭಿಕ್ಷಾ ಬೇಡಾಕ ರಾವಣ ಬಂದಾನ. ನೋಡಪ್ಪ, ಅದಗದ ಹಂಗಾಗೋದಾ ಇಲ್ಲಾರ? ಅಲ್ಲಿ ವೇಷ ಬದಲಿಸಿಕೊಂಡ ಭಿಕ್ಷಾ ಬೇಡಾಕ ಬಂದ. ಹೌದು, ಸೀತಾದೇವಿ ಗೊತ್ತಿದ್ದಿಲ್ಲ. ಬಾ ನೀಡ್ತೀನಿ ಅಂದ್ಲು. ಒಂದ್ ಹೆಜ್ಜೆ ಹಿಂಗ ಗೆರೆಯಾಗಿ ಇಡ್ತಿದ್ದ, ಉರಿ ಕಾರ್ತಿತ್ತು. ಹೌದು, ಅಗ್ನಿ ಜ್ವಾಲಿ ಕಾರ್ತಿತ್ತು. ನಾ ಉಳ್ಯಾಂಗಿಲ್ಲ ಗುರುತು ಮಾಡ್ಕೊಂಡ. ಹಿಂದ ಸರದ ನಿತ್ತ ತಾಯಿ ಹೊಟ್ಟೆ ಹಸದ ನಿನ್ನ ಗೆರಿ ದಾಟಿ ಬಂದ ನೀಡಂದ. ಸೀತಾಗಿದು ತಿಳಿಲಿಲ್ಲ. 1 ಗೆರಿ ದಾಟಿದ್ಲು, 2 ಗೆರಿ ದಾಟಿದ್ಲು, 3ನೇ ಗೆರಿಗೆ ಬರುಗುಡ್ದು ಅಗ್ನಿ ದೇವಗ ಅರು ಉಂಟಾಗಿ ಹೊಟ್ಟೆಲ್ಲಿ ಹುಟ್ಟಿದ್ದು ಕೊಡಬೇಕು, ಬೆನ್ನೆಲ್ಲಿ ಬಿದ್ದದ್ದು ಕೊಡಬಾರ್ದು. ರಾಮನ ತಮ್ಮ
ಲಕ್ಷ್ಮಣಗ ನಾ ಮಾತು ಕೊಟ್ಟಿನಿ ಅಂದ್ರ ಮಾತಿನಂತೆ ನಡಿಬೇಕಂತೇಳಿ ಹಾ ಹಾ ಮೂರನೇ ಗೆರೆ ದಾಟೋದ್ರೊಳಗ ನಿಜವಾದ ಸೀತಾನ ಮಾಯ ಮಾಡ್ಕೊಂಡನ ತನ್ನ ಮಗಳಿಗೆ ಸೀತಾನ ರೂಪದಾಗ ಕೊಟ್ಟು ಕಳಿವಾನ ನಿಜವಾದ ಸೀತಾ ಲಂಕಾಕ್ ಹೋಗಿಲ್ಲ ಓ ನೋಡ ಹೆಂಗದ ಮಾತ ಎಲ್ಲೈತಿ ಮಾತ ಅವಾಗ ಅಗ್ನಿದೇವ ನಿಜವಾದ ಸೀತಾನ ಅಲ್ಲಿ ಇಟ್ಕೊಂಡ ಹಾ ಹಾ ಮಗಳಿಗೆ ಸೀತಾನ ರೂಪದಾಗ ಕೊಟ್ಟ ಕೊಟ್ಟ ರಾವಣಾಸುರ ಅದೇ ಸೀತಾ ತಿಳ್ಕೊಂಡ ಲಂಕಾಕ್ ಹೋದ ಅಶೋಕ ಕುಂಡದಾಗ ಇಟ್ಟ ಹತ್ ರಾಮದೇವ್ರಿಗೆ ಇದು ಗೊತ್ತಿಲ್ಲ ಹೇ ಗೊತ್ತದಲ್ರಿಪ್ಪ ಲಕ್ಷ್ಮಣಗೆ ಇದು ತಿಳಿದಿಲ್ಲ ಏ ತಿಳ್ದದಲ್ರಿಪ್ಪ ಆದ್ರೂ ಕೂಡ ಹಾ ನನ್ನ ಮಡದಿಗೆ ಇವತ್ತು ರಕ್ಷಣೆ ಮಾಡಿ ತನ್ನ ಮಗಳನ್ನ ಸೀತಾನ ರೂಪದಾಗ ಕೊಟ್ಟಾನಂದ್ರ ಆ ಹೆಣ್ಮಗ ತನ್ನ ಮೆಟ್ಟಿ ಹಚ್ಚಬೇಕಿಲ್ಲ ಅವ. ಏ ಹಚ್ಬೇಕಲ್ರಿಪ್ಪ ಅದರ ಸಲುವಾಗಿ ರಾಮ್ ಹೋಗ್ಯಾನ ಹಾ ಅದರ ಸಲುವಾಗಿ ರಾಮ್ ಹೋಗ್ಯಾನ ಹೋಗ್ಬೇಕಾಯ್ತು ಹೌದು ಖರೆ ನನಗ ಮೋಕ್ಷ ಕತ್ತಿಗೆ ಸೀತಾನ 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 ಅಂತೇಳಿ ನೀವೇನು ಮಾತಾಡ್ತಿದ್ರಲ್ಲ ಹಾ ಸೀತಾ ಅಲ್ಲ ನೀವು ರಾವಣು ಅಲ್ಲ ಅಯ್ಯೋ ಗಾದ್ಲಕ್ ಬತ್ತಪ್ಪ ಅದು ಹಂಗೈತಿ ಹಾ ಅಲ್ಲಿ ಹಾ ಹೊಲದಾಗ ಬೆಳೆ ನಾಶ ಮಾಡಾಕತ್ತೈತಿ ಹುಲಿ ಬಂದೈತಿ ಅಂತ ನೀವು ತಿಳ್ಕೊಂಡ್ರಿ ಕರೆ ಅದು ಹುಲಿ ಅಲ್ಲ ಹುಲಿ ಅಲ್ಲ ಹುಲಿನ ಗಲಿಪ್ ಹಾಕೊಂಡ ಒಂದು ಕತ್ತಿ ಬಂದೈತಿ ಇಷ್ಟೇ ಆಗ್ಯದ ಮತ್ತೇನಿಲ್ಲ ಹಾ ಹಾ ಅದಕ್ಕ ವಿಷಯ ಹೆಂಗ ಅದಪ್ಪ ಅಂತ ಕೇಳಿದ್ರ ನವಗ್ರಹಗಳನ್ನ ಪೆಂಟಿಗೆ ಮಾಡ್ಯಾನ ಬ್ರಹ್ಮ ದೇವಾನು ದೇವತೆಗಳನ್ನ ತನ್ನ ಕೈತಾಳದೊಳಗೆ ಕೆಲಸಕ್ಕೆ ಇಟ್ಕೊಂಡಿದ್ದ ಹೌದು ಮಾತ ವಿಷಾರ್ಥ ಮಾಡ್ಬೇಡ್ರಿ ವಿಷಯವನ್ನ ಹಾ ಹಾ ಎಟ್ಟ ದಿವಸ ನವಗ್ರಹ ಆ ಪೆಂಟನಿಗೆ ಆಗಿ ಇದ್ರು ಅಂತ ನೀವು ಕೇಳಿರ್ಲ ಹಾ ಹಾ ಇದ್ರ ಉತ್ತರ ನನ್ನ ಕಡೆ ಎಲ್ಲ ನೀವು ಹೇಳ್ರಿ ಹೌದು ಯಾಕೆ ಇಲ್ಲ ಅನ್ನಕತ್ತೀನಿ ಹಾ ಹಾ ನಿಮ್ಗ ಹೇಳ ಅನ್ನಕತ್ತೀನಿ ಅಂತಂದ್ರೆ ಹಿಂದ ಇದಕ್ಕೆ ಕಾರಣ ಐತಿ ಹಾ ಹಾ ಅದ್ರ ಕಾರಣ ನಿಮ್ ಬಾಯಿಲೆ ಬರ್ತೈತಿ ನೀವೇ ಹೇಳ್ರಿ ಅದನ್ನ. ಹೌದು ಇನ್ನು ಎರಡನೇದೊಂದು ಕೇಳ್ಯಾರ ಏನ್ ಕೇಳ್ಯಾರ್ರಿ ಮತ್ತ ಸಮುದ್ರಕ್ಕೆ ಸೇತುವೆ ಕಟ್ಟಬೇಕಾದ್ರೆ ಮುಹೂರ್ತ ಫಿಕ್ಸ್ ಮಾಡಿದವ್ರು ಯಾರು ಅದನ್ನ ಬಂದು ಪೂಜೆ ಮಾಡಿದವ್ರು ಯಾರು ಅಲ್ಲ ಅವನ ಒಳ್ಳೆ ಮಾಡ್ಯಾರಲ್ಲ ದಗದ ಬ್ರಾಹ್ಮಣರೇ ಮಾಡ್ಬೇಕಾಗ್ತದ ಅವ್ರನ್ನ ಬಿಟ್ರೆ ಯಾರು ಮಾಡಕ್ ಆಗುದಿಲ್ಲ ಹಾ ಹಾ ಯಾರು ಮಾಡಿದ್ರು ಅಂತ ಕೇಳ್ಯಾರ ಒಳ್ಳೆ ವಿಷಯ ಹಾ ಹಾ ಯಾವ ರಾವಣಾಸುರ ಹಾ ಬ್ರಾಹ್ಮಣ ಹಾ ಹಾ ಅವನಲ್ಲಿ ರಾಕ್ಷಸ ಬುದ್ಧಿ ಇತ್ತ ವಿನಾ ಹಾ ಹಾ ಜಾತಿಯಿಂದ ಬ್ರಾಹ್ಮಣ ಜಾತಿಯಿಂದ ಬ್ರಾಹ್ಮಣ ರಾಮ ಮತ್ತು ಲಕ್ಷ್ಮಣ ಕ್ಷತ್ರಿಯ ಹಾ ಹಾ ಮುಂದ ಹಾ ರಾಮ ತ್ರಿಕಾಲ ಜ್ಞಾನಿ ಇದ್ದ ಹಾ ಹಾ ಯಾವುದೇ ಒಂದು ಒಳ್ಳೆ ಕಾರ್ಯ ಮಾಡಬೇಕಾಗಿತ್ತು ಅಂತಂದ್ರೆ ಬ್ರಾಹ್ಮಣರ ವೇದ ಪುರಾಣದಲ್ಲಿ ಹಾ ಹಾ ಇಂಥ ಒಂದು ಮುಹೂರ್ತ ಹೇಳುವಲ್ಲಿ ತಜ್ಞರು ಹೌದು ರಾವಣಾಸುರ ಅಂತದ್ರೊಳಗ ಪ್ರವೀಣ್ ಇದ್ದ ಹೌದು ಲಕ್ಷ್ಮಣಗ ಕಳಿಸಿದವ ಹಾ ಹಾ ಲಕ್ಷ್ಮಣಗ ಕಳಿಸಿದ ಹಾ ಹಾ ಸಮುದ್ರಕ್ಕ ಸೇತುವೆಯನ್ನ ಕಟ್ಟಿ ಲಂಕಾಪಟ್ಟಣಕ್ಕೆ ನಾವು ಹೋಗವ್ರಿದ್ದೆವು ಹೋಗವ್ರಿದ್ದೇವು ಯಾವ ದಿನ ಸೇತುವೆ ಕಟ್ಟಾಕ ಮುಹೂರ್ತ ನಾವು ಫಿಕ್ಸ್ ಮಾಡಿ ಪೂಜೆ ಮಾಡಿದ್ರೆ ನಮಗೆ ಜಯ ಆಗ್ತದ ಅಂತ ಸ್ವತಃ ರಾವಣ ಕೇಳಾಕ ಲಕ್ಷ್ಮಣ ಹೋಗ್ಯಾನ ಹಾ ಹಾ ಇಲ್ಲಿ ಮಲವು ತಿಳ್ಕೋರಿ ಹೆಂಗ್ರಿಪ್ಪ ಅದು ರಾವಣಾಸುರ ವಿಚಾರ ಮಾಡಿದ ನನ್ನ ಇವರು ಕೊಲಾಕ ಬರತ್ತಾರ ನನ್ನ ಮೋಸ ಮಾಡಾಕ ಬರಾಕತ್ತಾರ ನಾ ತಪ್ಪಿ ಮುಹೂರ್ತ ಕೊಟ್ಟಿನಂದ್ರ ನನ್ನ ಬ್ರಾಹ್ಮಣ ಜಾತಿಗೆ ಬಟ್ಟ ಬರ್ತದ ಹೋ ಹೋ ನಾ ಕಲ್ತಿರ್ತಕ್ಕಂತ ವಿದ್ಯೆ ನಾಶ ಆಗ್ತದ ನಾಶ ಆಗ್ತದ ನನ್ನ ಪ್ರಾಣ ಹೋಗ್ಲಿ ರಾಮನಿಂದ ನನಗ ಮೋಕ್ಷ ಆಗ್ಬೇಕಾಗ್ಯದ ಇಂಥ ಮುಹೂರ್ತಕ್ಕ ನೀವ ಪೂಜೆ ಮಾಡ್ಬೇಕು ಅಂತ ಮುಹೂರ್ತ ಹೇಳಿದವ ಹಾ ಹಾ ರಾವಣಾಸುರ ಅದನ್ನ ಪೂಜೆ ಮಾಡಿದವ ರಾವಣ ತಮ್ಮ ವಿಭೀಷಣ ಓ ಅಲ್ಲೇ ಐತೆ ಇದು ಮಲು ಇದ್ರ ಉತ್ತರ ಹಿಂಗದ ಹಾ ಹಾ ಇದನ್ನ ಬಿಟ್ಟು ಬೇರೆ ಇತ್ತಂದ್ರ ನೀವು ಹೇಳ್ರಿ ಹಾ ನಂದೇನು ತಕರಾರು ಇಲ್ಲ ಹೊಟ್ಟೆ ಇಲ್ಲ ಅದಕ್ಕೆ ಇವತ್ತಿನ ದಿವಸ ರಾಮನ ಗುಣ ಹೆಂಗಿತ್ತು ಅಂತ ಕೇಳಿದ್ರ ಹಾ ಯಾರೇ ಅವನಿಗೆ ಕೆಡಕ ಬಯಸಿದ್ರು ಅವರಿಗೆ ಒಳ್ಳೇದ್ ಮಾಡ್ಕೊತ ಬಂದಾನ ಹೌದು ಒಳ್ಳೇದ ಮಾಡ್ಕೊತ ಬಂದಾನ ಹಾ ಹಾ ಖರೆ ಅವರಿಗೆ ಹಾ ಕೆಟ್ಟದ್ದು ಮಾಡಿಲ್ಲ ಕೆಟ್ಟದ್ದು ಮಾಡಿಲ್ಲ ಪಕ್ಕು ವಿಷಯ ಬಾಳ್ ಚಂದದ ಮಾತು ಗಾತಾಗಬಾರ್ದು ಮಾನ್ಯವಾಗಿ ಇಟ್ಟುಕೊಂಡು ಹಾ ಇನ್ನೂ ಅನೇಕ ವಿಷಯಗಳನ್ನ ಅವರು ಮಾತಾಡ್ಯಾರ ಅದಕ್ಕೆ ಮಾತಿಗೆ ಪ್ರತ್ಯುತ್ತರಾಗಿ ಮಾತಾಡುತ್ತಾ ಹಾ 5 ನುಡಿ ಕ್ಯಾಲಿ ಹಾಡಿ ಸರಜೋಡಿ ಕಲಾವಂತರಿ ಚಾನ್ಸ್ ಹೋಗ್ತದ ಪುಣ್ಯಾತ್ಮರೇ ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತು ಕೇಳಬೇಕಂತ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ಹೌದು ಹೌದು